ಈ ಪ್ರಪಂಚದಲ್ಲಿ ಎಷ್ಟೋ ಅದ್ಭುತವಾದ ದೇವಸ್ಥಾನಗಳಿದ್ದರೂ ಕೋನಾರ್ಕ್ನಂತಹ ಅತ್ಯಾಧುನಿಕ ದೇವಸ್ಥಾನವು ಈ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಯಾಕೆಂದರೆ ಕೋನಾರ್ಕ್ ದೇವಸ್ಥಾನದಲ್ಲಿ ಸೂರ್ಯನ ವಿಗ್ರಹವು ಗಾಳಿಯಲ್ಲಿ ತೇಲುತ್ತಿರುತ್ತೆ. 5,000 ವರ್ಷಗಳ ಹಿಂದೆ ಕೃಷ್ಣನ ಮಗನಾಗಿರುವ ಸಾಂಬನು ಕುಷ್ಠರೋಗದ ಶಾಪವನ್ನು ಹೊಂದಿರುವುದರಿಂದ ಈ ಕೋನಾರ್ಕ್ ಟೆಂಪಲ್ಗೆ ಬಂದು 12 ವರ್ಷ ಸೂರ್ಯನಿಗಾಗಿ ಕಠೋರ ತಪಸ್ಸನ್ನು ಮಾಡಿ ಶಾಪ ವಿಮೋಚನೆ ಹೊಂದಿದ ಮೇಲೆ ಸಾಂಬನಿಗೆ ಅಲ್ಲೇ ಪಕ್ಕದಲ್ಲಿರುವ ನದಿಯಲ್ಲಿ ಸೂರ್ಯನ ವಿಗ್ರಹ ಸಿಗುತ್ತೆ. ನಂತರ ಆ ವಿಗ್ರಹವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ. ಆದರೆ 1000 ವರ್ಷಗಳ ಹಿಂದೆ ನರಸಿಂಹರಾಜು ಎಂಬ ಒರಿಸ್ಸಾ ರಾಜನು ಆ ವಿಗ್ರಹದ ಕೆಳಗೆ 52,000 ಕೆಜಿ ತೂಕವುಳ್ಳ ಮ್ಯಾಗ್ನೆಟ್ ಕಲ್ಲನ್ನು ಇಟ್ಟು ಈ ದೇವಸ್ಥಾನದ ನಿರ್ಮಾಣವನ್ನು ಸೂರ್ಯನ ರಥದ ಆಕಾರದಲ್ಲಿ ಪೂರ್ಣಗೊಳಿಸಿದನು. ನಂತರ 17ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕರಿಗೆ ಅವರ ಕಂಪಾಕ್ಸ್ ಕೆಲಸ ಮಾಡದೇ ಇರುವುದರಿಂದ ದೇವಸ್ಥಾನವೆಲ್ಲವನ್ನು ನಾಶ ಮಾಡಿದರು. ಈಗ ಆ ಸೂರ್ಯನ ವಿಗ್ರಹವು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿದೆ. ಈಗ ನಾವು ಬುಲೆಟ್ ಟ್ರೈನ್ ನಲ್ಲಿ ಬಳಸುವ ಮ್ಯಾಗ್ನೆಟಿಕ್ ಲಿಮಿಟೇಷನ್ ಪದ್ಧತಿಯನ್ನು 1000 ವರ್ಷಗಳ ಹಿಂದೆಯೇ ಈ ದೇವಸ್ಥಾನದಲ್ಲಿ ಬಳಸಲಾಗಿತ್ತು ಎಂದರೆ ಎಂತಹ